ಸೊ ಗೈಸ್ ಇವಾಗೆಲ್ಲ ಡಿಸ್ಪೋಸ್ ಆಗ್ತಾ ಇದ್ವಿ. ಅವನು ಬೆಂಗಳೂರು ಹೋಗ್ತಾರೆ, 156 ಕಿಲೋಮೀಟರ್ಸ್ ಆಗುತ್ತೆ ಅವ್ರಿಗೆ. ಇವನು ಕುಣಿಗಲ್ ಹೋಗ್ತಾನೆ, 103 ಕಿಲೋಮೀಟರ್ಸ್ ಆಗುತ್ತೆ ರುದ್ರೇಶು. ಸೊ ನಾನು ಬಾಣವಾರ ಹೋಗ್ತೀನಿ, 130 ಕಿಲೋಮೀಟರ್ಸ್ ಆಗುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಓವರ್ ಆಲ್ ಒಳ್ಳೆ ನ್ಯೂ ಇಯರ್ ರೆಸಲ್ಯೂಷನ್ ಥರ ಒಳ್ಳೆ ಫ್ರೆಶ್ ಸ್ಟಾರ್ಟ್ ಆಯಿತು 2022 ನಮಗೆ. ಸೊ ಇದೇ ಥರ ಪರ್ 2 ಮಂತ್ಸಿಗೆ ಒಂದ್ಸಲ ಹೋಗ್ತಾನೆ ಇರ್ತೀವಿ. ಸೊ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಕಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಪರಕರೈಸ್. ಇವನು ಬರೋನಿದ್ದ, ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ಕೊಬಿಟ್ಟ. ಬ್ಲ್ಯಾಕ್ ಕಲರ್ ಸಕ್ಕತ್ತಾಗಿದೆ ಕಲರು. ಮಗನೇ ನಾನು ಇಲ್ಲಿಂದ ಹಿಂಗಾದ್ರೆ ಹೆಂಗಿರುತ್ತೆ ಹೇಳು? ಒನ್ ಡೌನು 4 ಅಪ್ಪಲ್ಲ, 1 ಡೌನು 4 ಅಪ್ಪು. 4 ಅಲ್ಲ 5 ಅಪ್ಪು. 6 ಗೇರ್ಸ್ ಇದೆಯಾ? ಅಯ್ಯೋ ತುಂಬ ಕುಳ್ಳ ಇದೆ ಗಾಡಿ ಇದು. ನಂಗೆ ಯಾವುದೋ ಚಿಕ್ಕ ಹುಡುಗರು ಗಾಡೀಲಿ ಕುತ್ಕೊಂಡಂಗೆ ಫೀಲ್ಸ್ ಗುರು. ಬಟ್ ಬ್ರೇಕ್ ಎಲ್ಲ ಹೊಡೆದ್ರೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಕೆಳಗೆ. ಅಬ್ಡಮನಿಗೆ ಸ್ವಲ್ಪ ಹರ್ಟ್ ಆಗ್ಬೋದು. ಥೈ ಗ್ರಿಪ್ ಕ್ರೇಜಿ. ಇಲ್ಲಿ ಗ್ರಿಪ್ ಏನಿದೆ ಟ್ಯಾಂಕ್ ಮೇಲೆ ಸಖತ್ತಾಗಿ ಹಿಡ್ಕೊಂಡು ಕುತ್ಕೊಂಡ್ಬಿಡ್ಬೋದು. ನಮ್ಮ ಹಿಮಾಲಯನಲ್ಲಿ ಗ್ರಿಪ್ಪೇ ಸಿಗಲ್ಲ ಗುರು ಟ್ಯಾಂಕ್ಗೆ. ಬ್ರೇಕಿಂಗು ಸಕ್ಕತ್ತಾಗಿದೆ. ಓವರ್ ಆಲ್ ದಿಸ್ ಬೈಕ್ ಇಸ್ ಸೆಕ್ಸಿ. ಎಷ್ಟು SCC ಇದು? 150cc. ಬ್ರೇಕಿಂಗ್ ಕ್ರೇಜಿ ಇದೆ ಗೈಸ್. ಇದು ಇನಿಷಿಯಲ್ ಟಾರ್ಕ್ ಅಷ್ಟಿಲ್ಲ, ಹೈಯರ್ RPM ಅಲ್ಲಿ ಕ್ರೇಜಿ ಆಗಿ ನುಗ್ಗುತ್ತೆ. ಇದರಲ್ಲೆಲ್ಲ ಹಂಪೆಲ್ಲ ಹಾರ್ಸೋಕ್ಕೆ ಆಗಲ್ಲ. ಬಟ್ ಪಟ್ ಅಂತ ನಿಂತ್ಕೊಂಡ್ಬಿಡೋದು ಗಾಡಿ. ಓಡ್ತಾ ಸೂಪರ್ ಬೈಕ್ ಫೀಲಿಂಗು. ಈ R15 ಪ್ರಾಬ್ಲಮ್ ಏನಂದರೆ ಬಗ್ ಓಡಿಸ್ಬೇಕಲ್ಲ, ಬೆನ್ನು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಆಗಲೇ ನಾನು ಬೆನ್ನು ಮಾತಾಡ್ತಾ ಇದೆ, ನೋಯ್ತಾ ಇದೆ ಅಂತ. ಸಕ್ಕತ್ತಾಗಿದೆ ಮಚ್ಚ ಗಾಡಿ. ಇದು ಟ್ಯಾಂಕ್ ಇಂದು ಗ್ರಿಪ್ ಇದೆ ಅಲ್ಲ, ಕ್ರೇಜಿ ಇದೆ ಗ್ರಿಪ್ಪು. ಫುಲ್ ಕಚ್ಕೊಂಡು ಹೋಗ್ಬೋದು. ದರ್ಶನ್ ಬಾಯ್ ಬಾಯ್ ಬಾಯ್. ಅಭಿ ಬಾಯ್, ರುದ್ರ ಬಾಯ್, ಶ್ರೀಕಾಂತ ಬಾಯ್ ಮಚ್ಚ, ಸಿಗೋಣ. ಹೋಗ್ಬಿಡ್ತೀನಿ ನಾನು ಹಿಂಗೆ. ಆಗಲೇ 5:40 ಆಗಿದೆ ಟೈಮು. ಎಸ್ಟಿಮೇಟೆಡ್ ಟೈಮರ್ ಆಮೇಲೆ 9:15 ತೋರಿಸ್ತಾ ಇದೆ, ವಿಚ್ ಇಸ್ ವೆರಿ ಲೇಟ್ ಆ್ಯಕ್ಚುಲಿ. ನಮ್ಮ ಡೆಸ್ಟಿನೇಷನ್ನು 3 ಗಂಟೆಗೆ ಬಿಡಬೇಕು ಅಂತ ಇದ್ದಿದ್ದು. 3 ಗಂಟೆಗೆ ಬಿಟ್ಟಿದ್ರೆ ಅಟ್ಲೀಸ್ಟ್ ಒಂದು 6-6:30 ಹಂಗೆ ಇರ್ತಿದ್ದೆ ಊರಲ್ಲಿ. 3 ಗಂಟೆಲಿ ನಾವಿನ್ನೂ ಎಂಪರ್ಸಲ್ಲಿದ್ವಿ. ನಾನು ಹೆಂಗೋ ಹೋಗ್ಬಿಡ್ತೀನಿ, ಬಟ್ ಅವ್ರು ಬೆಂಗಳೂರವ್ರು ಹೋಗೋರು ತುಂಬ ರೋದನೆ ಇವತ್ತು. ಫುಲ್ ಟ್ರಾಫಿಕ್ ಇರುತ್ತೆ. ನಾನು ಹೊಳೆ ನರಸೀಪುರ ಹಾಸನ್ ಮೇಲೆ ಹೋಗ್ತೀನಿ. ಇನ್ನೊಂದು ರೂಟ್ ಇದೆ ಚನ್ನರಾಪಟ್ಟಣ ಮೇಲೆ. ಆ ರೂಟ್ ಮೇಲೆ ಹೋದ್ರೆ ಫುಲ್ ಅಂದರೆ ಫುಲ್ ಹಂಪ್ಸ್ ಇದೆ. ಹಾಸನ್ ಮೇಲೆ ಸಕ್ಕತ್ತಾಗಿದೆ ರೋಡು. ಹಾಸನ್ನು ಹಳೆಬೀಡು. ಗೈಸ್ ಇವಾಗ ಬಾಣಾವರ ರೀಚ್ ಆದೆ. ಟೈಮ್ 9:30 ಆಗಿದೆ. ಫೈನಲಿ ಬ್ಯಾಕ್ ಹೋಮ್ ಗೈಸ್. ಸಂಡೇ ಈವ್ನಿಂಗ್ ಇವಾಗ, ನಾಳೆ ಬೆಳಿಗ್ಗೆಯಿಂದ ಮಂಡೇ. ಖುಷಿ ಆಗ್ತಿದೆ ಬಾಣಾವರ ರೀಚ್ ಆಗಿ. ಮೈಸೂರಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಸಾಕಾಗೋಗಿತ್ತು ಗುರು. ಬಿಕಾಸ್ ಸೋಲೋ ಬೇರೆ ಅಲ್ಲ, ಒಂದು ಸೈಡ್ ಸಾಂಗ್ಸ್ ಹಾಕೊಂಡು ಬಂದುಬಿಟ್ಟೆ ಪೀಸಾಗಿ. ಎಲ್ಲೂ ಏನೂ ನಿಲ್ಲಿಸಿಲ್ಲ. 100 ಕಿಲೋಮೀಟ್ರ್ ಒಂದೇ ಸ್ಟ್ರೆಚ್ಚಲ್ಲಿ ಬಂದುಬಿಟ್ಟೆ ಹಂಗೆ ಆರಾಮಾಗಿ. ಒಂದು 60-70 ಬಂದೆ, ತುಂಬ ಫಾಸ್ಟಾಗೂ ಬಂದಿಲ್ಲ. ಸೊ ಗೈಸ್ ಈ ಸೀರೀಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮಡಿಕೇರಿ ಟ್ರಿಪ್ ಸೀರೀಸು ನಿಮಗೆ ಗೊತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಪೋರ್ಟ್ ಮಾಡಿ, ಖುಷಿ ಆಗುತ್ತೆ. ಕಮೆಂಟ್ ಮಾಡಿ, ಮೋಟಿವೇಟ್ ಆಗುತ್ತೆ. ಸೊ ಯಾ, ಬಾಯ್ ಗೈಸ್.